ಸದಾ ಕಾಲದಲ್ಲಿಯೂ ಶುಭವನ್ನುಂಟು ಮಾಡುವವನು ಯಾರು ಅಂತಂದ್ರೆ ಸದಾ ಕಾಲದಲ್ಲಿಯೂ ಶುಭವುಂಟು ಮಾಡುವವನು ಶಿವ. ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿ ವಿಷ್ಣು, ಲಯಕಾರ ಶಿವ ಆಗಿರ್ತಾನೆ. ಅಂತ್ಯವಿಲ್ಲದೆ ಅನಂತದೊಳಗೆ ವಿಲೀನವಾಗುವುದೇ ಲಯ. ಶಿವ ಅಸುರರಿಗೂ ಆಮೇಲೆ ಸುರರಿಗೂ ಬೇಗನೆ ಒಲಿಯುವಂಥವ. ನಾಟ್ಯಕಲೆ 108 ಭಂಗಿಗಳು ಬಂದಿದ್ದು ಶಿವನಿಂದಲೇ. ಶಾಂತಿ, ಸಮಾಧಾನ ಹಾಗೂ ಶಿವ ಕರುಣಾಗುಣವನ್ನು ನೀಡುವಂಥವ. ಪರಮೇಶ್ವರನು ಸೌಮ್ಯ ಹಾಗೂ ರೌದ್ರ ರೂಪವನ್ನು ತಾಳುವಂಥವ. ಪ್ರತಿಯೊಬ್ಬ ವ್ಯಕ್ತಿಗೂ ಮೋಕ್ಷಕಾರನಾಗಿದ್ದವ ಶಿವ. ಲೋಕದ ಕೆಲಸ ಎಲ್ಲ ಮುಗಿದ ಮೇಲೆ ಅವ ಚಿರನಿದ್ರೆಗೆ ಜಾರುವವನು. ಶಿವನೆಂದರೆ ಸದಾಕಾಲದಲ್ಲಿ ನಮಗೆ ಶುಭವನ್ನುಂಟು ಮಾಡುವವನು. ಕ್ಷೀರಸಾಗರದ ವಿಷವನ್ನು ಕುಡಿದು ನೀಲಕಂಠನಾದ. ಭಕ್ತ ಮಾರ್ಕಂಡೇಯನನ್ನು ಉಳಿಸಲು ಯಮನನ್ನೇ ಅವ ಧಿಕ್ಕರಿಸಿದ. ಶಿವನ 3 ಕಣ್ಣುಗಳು ಸೂರ್ಯ, ಚಂದ್ರ, ಅಗ್ನಿಯನ್ನು ಹೋಲ್ತಾವು. ಹೀಗಾಗಿ ಶಿವನಿಗೆ ಮುಕ್ಕಣ್ಣ ಅಂಥೇಳಿನೂ ಕರಿತೇವೆ. ಶಿವನು ಬಾಲಚಂದ್ರನನ್ನು ಹೆಂಗೆ ತಲೆ ಮೇಲೆ ಇಟ್ಕೊಂಡ ಹಾಗೆ ಗಂಗೆಯನ್ನು ಜಡೆಯಲ್ಲಿ ಧರಿಸಿರ್ತಾನೆ. ಹುಲಿ ಮತ್ತು ಆನೆಯ ಚರ್ಮದ ಉಡುಗೆಯನ್ನು ಶಿವ ತೊಟ್ಟಿರ್ತಾನೆ. ಸರ್ಪ ಮತ್ತು ತಲೆಯ ಬುರುಡೆಯನ್ನು ಶಿವ ಧರಿಸಿರ್ತಾನೆ. ಶಿವನ ವಾಹನ ನಂದಿ. ಶಿವನ ವಾಸಸ್ಥಳ ಹಿಮಾಲಯವಾದರೂ ಆತ ಇರುವುದು, ಸಂಚರಿಸುವುದು ರುದ್ರಭೂಮಿಯಲ್ಲಿ. ಶಿವನು ಸದಾ ಧ್ಯಾನದಲ್ಲಿದ್ದು ಯೋಗಿಗಳಿಗೆ ಒಡೆಯನಕ್ಕನ. ಗಂಗೆಯನ್ನು ಜಡೆಯಲ್ಲಿ ಧರಿಸಿ ಪರಮ ಪವಿತ್ರನಕ್ಕನ. ಶಿವನು ಮೃತ್ಯುಂಜಯನು, ಅಂದರೆ ಸಾವನ್ನೇ ಗೆದ್ದವನು ಶಿವ. ಪರಮಶಿವ ಕಾಲ ಮತ್ತು ಶಕ್ತಿಗೆ ಒಡೆಯನಾಗಿರ್ತಾನೆ. ಆಮ್ಯಾಗ ತ್ರಿಶೂಲ ಮತ್ತು ವಿಭೂತಿ ನಮ್ಮ ಪ್ರತಿಯೊಬ್ಬರಲ್ಲಿ ಇರುವಂಥ ಸತ್ವಗುಣ, ತಮೋಗುಣ, ರಜೋಗುಣವನ್ನು ಸೂಚಿಸ್ತಾವು. ಪರಮೇಶ್ವರನು ಕಲೆ ಮತ್ತು ವಿಜ್ಞಾನವನ್ನು ಸೃಷ್ಟಿಸಿದವ. ಶಿವನು ಗಂಗಾಪ್ರಿಯನಾಗಿರ್ತಾನೆ. ಹೀಗಾಗಿ ಅವನಿಗೆ ಸದಾ ಶಿವನಿಗೆ ನೀರು ಬೇಕೇ ಬೇಕು. ಆಮೇಲೆ ಓಂಕಾರದಲ್ಲಿ